ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಮತ್ತೊಂದು ಸೂಪರ್ ಸ್ಟೋರಿ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಿರೋ ಕತೆ ಏನಪ್ಪಾ ಅಂದ್ರೆ, ನಮ್ಮ ಮನೇಲಿ ಜೀತಕ್ಕಿದ್ದಾಳಲ್ಲ, ಆ ಹುಡುಗಿ ಭಾಗ್ಯಳ ಕತೆ. ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆ ತನಕ ಮಿಸ್ ಮಾಡ್ದೆ ಕೇಳಿ. ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ತಡ ಮಾಡ್ದೆ ಕತೆಗೆ ಹೋಗೋಣ ಬನ್ನಿ. ನಮ್ಮಮ್ಮ ನೆಂಟ್ರ ಮನೇಲಿ ಮದುವೆ ಐತೆ ಅಂತ ಊರಿಗೆ ಹೋಗಿದ್ಲು. ಮನೇಲಿ ನಾನ್ ಒಬ್ಬನೇ ಇದ್ದೆ. ನನ್ ಬೇಕು ಬೇಡಗಳನ್ನೆಲ್ಲ ಈ ಭಾಗ್ಯನೇ ನೋಡ್ಕೋತಿದ್ಲು. ರಜ್ಜಲಿ ಎಲ್ಲಾರೂ ಊರಿಗೆ ಹೋಗ್ತೀವಿ ಅಂತ ನನ್ ಫ್ರೆಂಡ್ಸ್ ಎಲ್ಲ ಸೇರಿ 1-2 ದಿನ ಫಿಲಂ ಕ್ಯಾಸೆಟ್ ತಂದು ಅದನ್ನೇ ನೋಡಿ ನೋಡಿ ಸಾಕಾಗಿ ಆಮೇಲೆ ಅವ್ರವ್ರ ಪಾಡಿಗೆ ಅವ್ರು ಹೊರಟು ಹೋದ್ರು. ಅವ್ರು ಹೋದ ಮೇಲೆ ಮನೇಲಿ ಹಗಲೆಲ್ಲ ನಾನು ಮತ್ತು ಭಾಗ್ಯ ಇಬ್ರೇ ಇರ್ತಿದ್ವಿ. ಅವಳು ಹೆಂಗಿದ್ಲು ಅಂದ್ರೆ, ಆಗ ತಾನೇ ಅರಳಿರೋ ಗುಲಾಬಿ ಹೂವಿನ ತರ ಇದ್ಲು. ಸ್ವಲ್ಪ ಗೋಧಿ ಬಣ್ಣದ ಮೈಬಣ್ಣ ಅವಳದು, ಆದ್ರೆ ಅವಳ ಅಂದ ಮಾತ್ರ ಮಿಸ್ ಇಂಡಿಯಾಗೆ ಕಮ್ಮಿ ಇರಲಿಲ್ಲ. ಮುಂಚೆ ಎಲ್ಲ ಅವಳು ಮನೇಲಿ ಇದ್ದಾಗ ನನ್ ತಲೆಯಲ್ಲಿ ಬೇರೆ ಯಾವ ಯೋಚನೆನೂ ಇರಲಿಲ್ಲ. ಆದ್ರೆ ಈ ಸತಿ ಯಾಕೋ ಅವಳನ್ನ ನೋಡಿದ ತಕ್ಷಣ ಗಟ್ಟಿಯಾಗಿ ಅಪ್ಪಿಕೋಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಬುಸುಗುಡೋಕೆ ಶುರುವಾಯ್ತು. ಹೋಗಿ ಹಿಡ್ಕೊಳ್ಳೋಣ ಅಂದ್ರೆ ಎಲ್ಲಿ ನಮ್ಮಮ್ಮನಿಗೆ ಹೇಳ್ಬಿಡ್ತಾಳೋ ಅನ್ನೋ ಭಯ ಒಂದ್ ಕಡೆ ಕಾಡ್ತಿದ್ರು. ಹಂಗೆ ಒಂದು ದಿನ ಕಳೆದು ಹೋಯ್ತು. ಮರುದಿನ ಬೆಳಗ್ಗೆ ಎದ್ದಾಗ ಬೇಕಿಂತ ಆಸೆನೇ ಜಾಸ್ತಿಯಾಗಿ ನನಗೆ ಸ್ನಾನಕ್ಕೆ ನೀರು ಇಡೋಕೆ ಬಂದವಳನ್ನ ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಅದಕ್ಕೆ ಅವಳು ಏನ್ ಚಿಕ್ಕ ಯಜಮಾನ್ರೇ, ಇದು ಯಾವತ್ತೂ ಇಲ್ದೇ ಇರೋದು ಇವತ್ತು ಹೊಸದಾಗಿ ಅಂತ ಹೇಳ್ತಾ ಸ್ವಲ್ಪ ಮುಂದಕ್ಕೆ ಸರಿದ್ಲು. ಅವಳ ಜೊತೆಗೆ ನನ್ ಕೈಗಳು ಮುಂದಕ್ಕೆ ಹೋದವು. ಮುಂಚೆ ನೀವು ಹೋಗಿ ಸ್ನಾನ ಮಾಡಿ ಯಜಮಾನ್ರೇ ಅಂತ ನನ್ನಿಂದ ಬಿಡಿಸಿಕೊಂಡು ಅವಳು ಹೊರಟು ಹೋದಳು. ನಾನು ಸ್ನಾನ ಮುಗಿಸಿ ನನ್ನ ಬೆಡ್ರೂಮ್ಗೆ ಬಂದೆ. ಅವಳು ಅಲ್ಲೇ ಬಟ್ಟೆಗಳನ್ನ ಮಡಚಿ ಇಡ್ತಿದ್ಲು. ನಾನು ಹಿಂದೆಯಿಂದ ಹೋಗಿ ಅವಳನ್ನ ಮತ್ತೆ ಗಟ್ಟಿಯಾಗಿ ಹಿಡ್ಕೊಂಡೆ. ಇವತ್ತು ನಮ್ಮ ಚಿಕ್ಕ ಯಜಮಾನ್ರಿಗೆ ಏನಾಗಿದೆ ಅಂತ ನನ್ನಿಂದ ತಪ್ಪಿಸಿಕೊಳ್ಳೋಕೆ ನೋಡಿದ್ಲು. ನೀನು ತುಂಬಾ ಚಂದ ಕಾಣ್ತಿದೀಯ ಭಾಗ್ಯ ಅಂದೆ. ಇವತ್ತೇನ್ ಹೊಸದಾಗಿ ಕಾಣ್ತಿದೀನಾ? ದಿನ ಹೆಂಗಿರ್ತೀನೋ ಹಂಗೆ ತಾನೇ ಇದ್ದೀನಿ ಅಂದ್ಲು. ಏನೋ ಗೊತ್ತಿಲ್ಲ, ಮುಂಚೆ ನೀನು ನನಗೆ ಈ ತರ ಕಾಣಿಸಿರಲಿಲ್ಲ. ಆದ್ರೆ ಇವತ್ತು ನೀನು ನನಗೆ ಬೇಕೇ ಬೇಕು ಅಂತ ಅವಳ ಮುಖನ ನನ್ನ ಕಡೆ ತಿರುಗಿಸಿಕೊಂಡು ಮುದ್ದಾಡಿದೆ. ಅದು ನನ್ ಮೊದಲನೇ ಮುತ್ತು, ಅವಳಿಗೂ ಅದೇ ಮೊದಲನೇದು. ಯಜಮಾನ್ರೇ, ನೀವ್ ನನ್ನ ಜೊತೆ ಈ ತರ ಮಾಡೋದು ತಪ್ಪು. ಇದೇನಾದ್ರೂ ನಮ್ಮ ದೊಡ್ಡಮ್ಮನಿಗೆ, ನಿಮ್ಮಮ್ಮನಿಗೆ ಗೊತ್ತಾದ್ರೆ ನನ್ನನ್ನೇ ಬೈದು ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅಳು ಮುಖ ಮಾಡಿದ್ಲು. ನಿನ್ನನ್ನ ಯಾರು ಏನು ಅನ್ನಲ್ಲ, ಇವಾಗ ಮನೇಲಿ ಯಾರೂ ಇಲ್ಲ ತಾನೇ? ನಾನು ಯಾರಿಗೂ ಹೇಳಲ್ಲ. ಒಂದ್ ವೇಳೆ ನಮ್ಮಮ್ಮನಿಗೆ ಗೊತ್ತಾದ್ರೂ ನನ್ನದೇ ತಪ್ಪು ಅಂತ ನಾನ್ ಒಪ್ಕೋತೀನಿ, ನಿನ್ನ ಮೇಲೆ ಆಪಾದನೆ ಬರಲ್ಲ ಬಿಡು ಅಂದೆ. ಅಲ್ಲಿಯ ತನಕ ಭಯದಿಂದ ಗಡುಗಡ್ತಿದ್ದ ಅವಳ ಮೈ ನನ್ನ ಭರವಸೆ ಮಾತು ಕೇಳಿ ಸ್ವಲ್ಪ ಸುಧಾರಿಸಿಕೊಳ್ತು. ಯಜಮಾನ್ರೇ, ಬಾಗಿಲು ತೆಗೆದೇ ಐತೆ, ಯಾರಾದ್ರೂ ಬಂದ್ರೆ ಇಬ್ರು ಸಿಕ್ಕಿ ಹಾಕೋತೀವಿ, ಇರಿ ಬಾಗಿಲು ಹಾಕಿ ಬರ್ತೀನಿ ಅಂತ ನನ್ನಿಂದ ಬಿಡಿಸಿಕೊಂಡು ಹೋಗಿ ಬಾಗಿಲು ಹಾಕಿ ಬಂದ್ಲು. ಮಾಮೂಲಾಗಿ ಆ ಟೈಮಲ್ಲಿ ಹಳ್ಳಿಯಲ್ಲಿ ಮನೇಲಿ ಯಾರೂ ಇರಲ್ಲ, ಎಲ್ಲಾರೂ ಗದ್ದೆ ತೋಟದ ಕೆಲಸಕ್ಕೆ ಹೋಗಿರ್ತಾರೆ. ಮಧ್ಯಾಹ್ನ ಊಟ ಆದಮೇಲೆನೇ ಜನ ಮನೇಲಿ ಇರೋದು. ಆದ್ರೂ ಇರಲಿ ಅಂತ ಬಾಗಿಲು ಹಾಕಿ ಬರೋಕೆ ಹೋದವಳಿಗಾಗಿ ನಾನ್ ಕಾಯ್ತಾ ಕೂತಿದ್ದೆ. ನನಗಿಂತ ಅವಳಿಗೆ ಗಡಿಬಿಡಿ ಜಾಸ್ತಿ ಇದ್ದ ಹಾಗೆ ತಕ್ಷಣ ಬಂದ್ಲು, ಆದ್ರೆ ನಾಚಿಕೆಯಿಂದ ಅಲ್ಲೇ ಬಾಗಿಲ ಹತ್ರನೇ ನಿಂತು ಬಿಟ್ಲು. ನಾನು ಅವಳ ಹತ್ರ ಹೋಗಿ ಅವಳ ಕೈ ಹಿಡಿದು ಮಂಚದ ಮೇಲೆ ಕರ್ಕೊಂಡು ಬಂದೆ. ಯಜಮಾನ್ರೇ, ಮಂಚದ ಮೇಲೆ ಬೇಡ ಅಂದ್ಲು ಭಯದಿಂದ. ಏನು ಮಾತಾಡಬೇಡ, ಇವಾಗ ನನಗೆ ಗೊತ್ತು ಏನ್ ಮಾಡಬೇಕು ಅಂತ ಸ್ವಲ್ಪ ಗದರಿಸಿದೆ. ಆಮೇಲೆ ಅವಳು ಒಂದೇ ಒಂದು ಮಾತು ಆಡಲಿಲ್ಲ, ಕಣ್ಣು ಮುಚ್ಕೊಂಡು ಮಲಗಿದ್ಲು. ಊರಿಗೆ ಹೋದ ನಮ್ಮಮ್ಮ ಇನ್ನು 2 ದಿನ ಬರಲ್ಲ ಅಂತ ಗೊತ್ತಿತ್ತು. ಆ 2 ದಿನ ಹೆಂಗಾದ್ರೂ ಮಾಡಿ ಇವಳ ಜೊತೆ ಕಾಲ ಕಳಿಬೇಕು ಅನ್ಕೊಂಡು ಹಗಲೆಲ್ಲ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಟೈಮ್ ಪಾಸ್ ಮಾಡ್ತಿದ್ದೆ. ಮಧ್ಯಾಹ್ನ ಮನೆಗೆ ಬಂದ ತಕ್ಷಣ ಭಾಗ್ಯಳ ಅಮ್ಮ ನನಗೆ ಊಟ ಬಡಿಸಿದ್ಲು. ಭಾಗ್ಯ ಎಲ್ಲಿ? ನೀವ್ ಬಂದಿದ್ದೀರಾ ಅಂದೆ, ಮನಸ್ಸಲ್ಲಿ ಸ್ವಲ್ಪ ಆತಂಕದಿಂದ. ಅವಳಪ್ಪನಿಗೆ ಗದ್ದೆಗೆ ಬುತ್ತಿ ಕೊಡೋಕೆ ಕಳ್ಸಿದ್ದೀನಿ ಯಜಮಾನ್ರೇ, ನನಗೆ ಯಾಕೋ ಮೈ ಹುಷಾರಿಲ್ಲ ಅಂತ ಅವಳು ಬರ್ದೇ ಇರೋದಕ್ಕೆ ಕಾರಣ ಹೇಳಿದ್ಲು. ನಾನು ಫುಲ್ ಊಟ ಮಾಡಿ ಹಂಗೆ ಮಲಗಿಕೊಂಡೆ. 4 ಗಂಟೆಗೆಲ್ಲ ಎದ್ದಾಗ ಭಾಗ್ಯ ನನಗೋಸ್ಕರ ಟೀ ರೆಡಿ ಮಾಡಿ ಇಟ್ಟಿದ್ಲು. ಟೀ ಕುಡಿತಾ ಇದ್ರೆ ಮನಸ್ಸು ತಹತಹಿಸ್ತಿತ್ತು. ಆದ್ರೆ ರಾತ್ರಿ ತನಕ ತಾಳ್ಮೆಯಿಂದ ಇರು ಅಂತ ನನ್ ತಲೆಗೆ ನಾನೇ ಹೇಳ್ಕೊತಿದ್ದೆ. ಅವಳು ಟೀ ಕಪ್ ತಗೊಳ್ಳೋಕೆ ಬಂದಾಗ ಮೆಲ್ಲಗೆ ಹೇಳ್ದೆ, ರಾತ್ರಿಗೆ ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಮಾಳಿಗೆ ಮೇಲ್ಚಾವಣಿ ಮೇಲೆ ಮಲಗೋಕೆ ಹೋಗು ಅಂತ. ಬೇಸಿಗೆ ಕಾಲ ಅಲ್ವಾ, ತಣ್ಣಗೆ ಗಾಳಿ ಬರುತ್ತೆ ಅಂತ ಮಾಳಿಗೆ ಮೇಲೆ ಮಲಗೋದು ನಮ್ಮೂರಲ್ಲಿ ಮಾಮೂಲಿ. ಇನ್ನು 2 ದಿನದಲ್ಲಿ ಯುಗಾದಿ ಹಬ್ಬದ ಹುಣ್ಣಿಮೆ ಬೇರೆ ಇತ್ತು. ಆಕಾಶ ಫುಲ್ ಬೆಳಕಿನಿಂದ ಬಿಳಿಯಾಗಿ ಹೊಳಿತಾಯಿತು.
ಅವಳ ಅಮ್ಮ ಮತ್ತು ಅಪ್ಪ ರಾತ್ರಿ ಊಟ ಮುಗಿಸಿ ಮನೆ ಮುಂದೆ ಮಂಚ ಹಾಕೊಂಡು ಮಲಗಿದ್ರು. ನಾನು ರೂಮಲ್ಲಿ ಮಲಗಿದ್ದೆ. ಅವರೆಲ್ಲ ನಿದ್ದೆಗೆ ಜಾರಿದ್ಮೇಲೆ 1 ಗಂಟೆ ಬಿಟ್ಟು ಮಾಳಿಗೆ ಮೇಲೆ ಹೋಗಿ ಅವಳನ್ನ ಕೆಳಗೆ ಬರಹೇಳಿ ಹಿತ್ತಲಲ್ಲಿರೋ ಮಲ್ಲಿಗೆ ಗಿಡದ ಹತ್ರ ಇಬ್ರೂ ಸೇರಿದ್ವಿ. ಆ ರಾತ್ರಿ ಇಡೀ 4-5 ಸತಿ ಅವಳ ಜೊತೆ ಸುಖ ಕಂಡೆ. ಆ 2 ದಿನ ಗ್ಯಾಪ್ ಇಲ್ಲದೆ ಅವಳನ್ನ ಅನುಭವಿಸಿದೆ. ನನ್ನ ಮೇಲಿದ್ದ ಭಯನೋ ಅಥವಾ ಪ್ರೀತಿನೋ ಗೊತ್ತಿಲ್ಲ, ಯಾವಾಗ ಬೇಕೋ ಆವಾಗ ಮನೇಲಿ ಎಲ್ಲೆಂದರಲ್ಲಿ ಅವಳು ನನಗೆ ಸಹಕರಿಸಿದ್ಲು. ನಮ್ಮಮ್ಮ ಊರಿಂದ ಬಂದ್ಮೇಲೆ ನಮ್ಮ ಆಟ ಸ್ವಲ್ಪ ಕಮ್ಮಿಯಾಯ್ತು. ಆದ್ರೂ ದಿನಕ್ಕೆ 1 ಸತಿಯಾದ್ರೂ ಚಾನ್ಸ್ ಸಿಕ್ಕಾಗ ಉಪಯೋಗಿಸಿಕೊಳ್ತಿದ್ದೆ. ನನ್ನ 20 ದಿನದ ರಜೆ 2 ದಿನದ ತರ ಮುಗಿದು ಹೋಯ್ತು. ರಜೆ ಮುಗಿದ ತಕ್ಷಣ ನಾನು ಮೈಸೂರಿಗೆ ಕಾಲೇಜಿಗೆ ಹೊರಟು ಹೋದೆ. ನಾನು ಹೋಗಿ 20 ದಿನಕ್ಕೆ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ಲು, ಭಾಗ್ಯಗೆ ಎಲ್ಲೋ ಒಳ್ಳೆ ಸಂಬಂಧ ಬಂತು ಅಂತ ಮದುವೆ ಮಾಡಿ ಕಳ್ಸಿಕೊಟ್ವಿ ಅಂತ. ಆಮೇಲೆ ನಾನು ಊರಿಗೆ ಬಂದಾಗ ಅವಳು ಗಂಡನ ಮನೇಲಿ ಇರ್ತಿದ್ಲು. ಅವಳು ಊರಿಗೆ ಬಂದಾಗ ನಾನು ಮನೇಲಿ ಇರ್ತಿರಲಿಲ್ಲ. ಅವಳಿಗೆ ಮದುವೆಯಾಗಿ 8 ತಿಂಗಳಿಗೆ ಗಂಡು ಮಗು ಆಯ್ತು ಅಂತ ನಮ್ಮಮ್ಮ ಆಮೇಲೆ ಹೇಳಿದ್ಲು. ಅದಾದ್ಮೇಲೆ ನನ್ನ ಮದುವೆಗೆ ಅವಳು ಬಂದಿದ್ಲು. ಅವತ್ತೇ ಅವಳನ್ನ ನೋಡಿದ್ದು. ಮತ್ತೆ ಇವತ್ತೇ ಅವಳು ಸಿಕ್ಕಿರೋದು. ಅವಳನ್ನ ನೋಡಿದ ತಕ್ಷಣ ಹಳೆ ನೆನಪುಗಳೆಲ್ಲ ಕಣ್ಮುಂದೆ ಬಂದು ಅವಳು ತಂದಿಟ್ಟ ಟೀ ಜೊತೆ ಆ ಯೋಚನೆ ಮುಗೀತು. ಎಷ್ಟು ದಿನ ಆಯ್ತು ಭಾಗ್ಯ ನಿನ್ನ ನೋಡಿ ಅಂದೆ. ಹೌದು ಯಜಮಾನ್ರೇ, ನಿಮ್ಮ ಮದುವೆಯಲ್ಲಿ ನೋಡಿದ್ದು, ನೀವೇನೂ ಬದಲಾಗಿಲ್ಲ ಅಂದ್ಲು. ನೀನು ಹಂಗೆ ಇದೀಯಾ ಭಾಗ್ಯ, ಆದ್ರೆ ಅಷ್ಟು ಅರ್ಜೆಂಟ್ ಆಗಿ ಯಾಕೆ ಮದುವೆ ಮಾಡ್ಕೊಂಡೆ? ಇನ್ನು ಸ್ವಲ್ಪ ದಿನ ಇರಬಾರದಿತ್ತ ಅಂದೆ. ನೀವು ಸಿಟಿಗೆ ಹೋದ ಮೇಲೆ ಇಲ್ಲಿ ತುಂಬಾ ಕತೆಗಳು ನಡೆದು ಹೋದ್ವು ಯಜಮಾನ್ರೇ. ನನಗೆ ಆ ತಿಂಗಳು ಬರಬೇಕಾಗಿದ್ದ ಮುಟ್ಟು ಬರಲೇ ಇಲ್ಲ. ಆ ವಿಷಯ ನಮ್ಮಮ್ಮನಿಗೆ ಗೊತ್ತಾಗಿದ್ರೆ ನನ್ನ ಕೊಂದು ಹಾಕ್ತಿದ್ಲು. ನಿಮ್ಮ ಮನೇಲಿ ದೊಡ್ಡಮ್ಮನಿಗೆ ಗೊತ್ತಾದ್ರೂ ನಿಮಗೆ ತೊಂದರೆ. ನನಗೆ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಆ ಟೈಮಲ್ಲಿ ನಮ್ಮ ದೂರದ ನೆಂಟರೊಬ್ಬರು ಈ ಸಂಬಂಧ ತಂದ್ರು. ನನ್ನ ಈ ಕಷ್ಟದಿಂದ ಪಾರು ಮಾಡೋಕೆ ಈ ಭಗವಂತನೇ ಈ ಸಂಬಂಧ ತಂದಿದ್ದಾನೆ ಅನ್ಕೊಂಡು ನಮ್ಮಪ್ಪ ಅಮ್ಮನಿಗೆ ಒಪ್ಕೊಳ್ಳೋಕೆ ಹೇಳ್ದೆ. ಅದಕ್ಕೆ ದೊಡ್ಡಮ್ಮ, ನಿಮ್ಮಮ್ಮ ಅವಳಿಗೆ ಯಾಕೆ ಅಷ್ಟು ಬೇಗ ಮದುವೆ, ನಾನೇ ಹತ್ತಿರ ನಿಂತು ಮಾಡ್ತೀನಿ ಅಂದಾಗ ನಾನೇ ನಿಮ್ಮಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಂಡೆ. ಅಂದ ಹಾಗೆ ನಿಮ್ಮ ಮಗ ನಮಗೆ ಹುಟ್ಟಿದವನೇ ಯಜಮಾನ್ರೇ. ಈಗ ನಿಮ್ಮ ತಂದೆ ಹತ್ರ ಮೆಡಿಸಿನ್ ಬಾಕ್ಸ್ ತಗೊಳ್ಳೋಕೆ ಬಂದ್ನಲ್ಲ, ಅವನೇ ನಿಮ್ಮ ಮಗ ಅನ್ಲು. ನನಗೆ ಶಾಕ್ ಆಯ್ತು. ಮತ್ತೆ ನಿನ್ ಗಂಡನಿಗೆ ಈ ವಿಷಯ ಗೊತ್ತಿಲ್ವಾ ಅಂದೆ. ನನ್ ಗಂಡನಿಗೆ ಹೆಂಗೆ ಗೊತ್ತಾಗುತ್ತೆ ಯಜಮಾನ್ರೇ? ಮಗು 8 ತಿಂಗಳಿಗೆ ಹುಟ್ಟಿತು ಅಂತ ಮಂತ್ರಸಾನಿ ಹತ್ರ ಸುಳ್ಳು ಹೇಳಿಸಿದೆ. ಅವನಿಗೆ ತನ್ನ ಮಗ ಅಂತಾನೇ ನಂಬಿಕೆ ಯಜಮಾನ್ರೇ. ಇದ್ದಷ್ಟು ದಿನ ನನ್ನನ್ನ ರಾಣಿ ತರ ನೋಡ್ಕೊಂಡಿದ್ದಾನೆ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆಬರಹ ಹಿಂಗಿತ್ತು ಅಂತ ಕಣ್ಣು ತುಂಬಾ ನೀರು ತುಂಬಿಕೊಂಡ್ಲು. ನಿನ್ ಮಗನಿಗೆ ಏನ್ ಹೆಸರು ಇಟ್ಟಿದ್ದೀಯಾ ಅಂದೆ. ಮೋಹನ ಅಂತ ಇಟ್ಟಿದ್ದೀನಿ ಯಜಮಾನ್ರೇ, ನಿಮ್ಮ ಹೆಸರೇ ಇಟ್ಟಿದ್ದೀನಿ. ನನ್ ಗಂಡ ಕೇಳಿದ, ಯಾಕೆ ಚಿಕ್ಕ ಯಜಮಾನರ ಹೆಸರು ಇಟ್ಟಿದ್ದೀಯಾ ಅಂತ. ಅದಕ್ಕೆ ನಾನು ನನ್ ಮಗ ದೊಡ್ಡವನಾದ್ಮೇಲೆ ಚಿಕ್ಕ ಯಜಮಾನರ ತರಾನೇ ದೊಡ್ಡ ಮನುಷ್ಯ ಆಗ್ಬೇಕು ಅದಕ್ಕೆ ಅಂತ ಹೇಳಿ ಒಪ್ಪಿಸಿದೆ. ಪಾವ, ಅವನು ಯಾವ ಲೋಕದಲ್ಲಿ ಇದ್ದಾನೋ, ಒಂದೇ ಒಂದು ಮಾತು ಆಡದೆ ಒಪ್ಕೊಂಡಲ್ಲ ಅಂತ ಹೇಳ್ತಾ ಟೀ ಕಪ್ ತಗೊಂಡು ಹೊರಟು ಹೋದಳು. ಅವಳು ಹೋದ ಮೇಲೆ ನನ್ನ ಎದೆಗೆ ಯಾರೋ ದೊಡ್ಡ ಸುತ್ತಿಗೆಯಿಂದ ಹೊಡೆದ ಹಾಗೆ ಆಯ್ತು. ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡ ಹಾಗೆ ಆಗಿ ಕಣ್ಣೀರು ಹನಿ ಹನಿಯಾಗಿ ನನ್ನ ಬನಿಯನ್ ಮೇಲೆ ಬೀಳೋಕೆ ಶುರುವಾಯ್ತು. ನನ್ನ ಒಳಗಡೆ ಎಲ್ಲೋ ಜ್ವಾಲಾಮುಖಿ ಸಿಡಿದು ಆ ಲಾವಾರಸ ಕಣ್ಣೀರಿನ ರೂಪದಲ್ಲಿ ಬರ್ತಿದೆ ಅನಿಸ್ತು. ಸಿಕ್ಕ 20 ದಿನ ನನ್ನ ಕಾಮದ ಆಸೆಗೋಸ್ಕರ ಅವಳನ್ನ ಉಪಯೋಗಿಸಿಕೊಂಡು ಆಮೇಲೆ ಒಂದು ಕ್ಷಣವೂ ಅವಳ ಬಗ್ಗೆ ಯೋಚನೆ ಮಾಡದೆ ನನ್ನ ಪಾಡಿಗೆ ನಾನು ಹೊರಟು ಹೋದೆ. ಆದ್ರೆ ಅವಳು ಮಾತ್ರ ನಮ್ಮ ರಹಸ್ಯ ಆಚೆ ಬಂದ್ರೆ ನಾನು ನಮ್ಮಮ್ಮನ ಕಣ್ಣಲ್ಲಿ ಕೆಟ್ಟವನಾಗ್ತೀನಿ ಅಂತ ತಕ್ಷಣ ಮದುವೆಗೆ ಒಪ್ಪಿಕೊಂಡು ಗಂಡನನ್ನು ಒಪ್ಪಿಸಿ ಹುಟ್ಟಿದ ಮಗನಿಗೆ ನನ್ನ ಹೆಸರನ್ನೇ ಇಟ್ಟು ಪ್ರತಿ ಕ್ಷಣವೂ ನನ್ನ ನೆನಪಿನಲ್ಲೇ ಬದುಕ್ತಿದ್ದಾಳೆ. ನನ್ನ ಮನಸ್ಸು ಪಶ್ಚಾತ್ತಾಪದಿಂದ ಬೆಂದು ಹೋಗ್ತಿತ್ತು. ಅವಳಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು, ಇಲ್ಲಾಂದ್ರೆ ಈ ಜನ್ಮಕ್ಕೆ ಸಾರ್ಥಕತೆನೇ ಇಲ್ಲ ಅನ್ಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡಿ ಅಲ್ಲಿಂದ ಎದ್ದು ಹಳ್ಳಿ ಕಡೆ ಹೊರಟೆ. ಅದಕ್ಕೆ ಅವಳು, ಯಜಮಾನ್ರೇ, ಬಿಸಿಲು ಜಾಸ್ತಿ ಇದೆ, ಇವಾಗ ಹಳ್ಳಿ ಕಡೆ ಹೋಗಬೇಡಿ. ಅನ್ನ ಮಾಡಿದ್ದೀನಿ, ಸಾರು ಕುದೀತಾ ಇದೆ, ಆದ ತಕ್ಷಣ ಊಟ ಬಡಿಸ್ತೀನಿ ಅಂದ್ಲು. ಇಲ್ಲ, ಜಾಸ್ತಿ ದೂರ ಹೋಗಲ್ಲ, ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಟೆ. ಆಮೇಲೆ ಏನಾಯ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿಯ ತನಕ ಬೈ ಬೈ.